ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನು ಹೇಳ್ತಾ ಇರೋದು, ದ ಪ್ರೊಬಾಬಿಲಿಟಿ ದಟ್ ಎ ಪೆನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಫ್ಯಾಕ್ಟ್ರಿ ಬಿ ಡಿಫೆಕ್ಟಿವ್ ಈಸ್ 1/10 ಅಂತ ಅಂದ್ರೆ ಡಿಫೆಕ್ಟಿವ್ ಆಗಿರೋದು ಎಷ್ಟಿದೆ, 1/10 ಇದೆ. ಇಫ್ 12 such pens are manufactured, what is the probability that ಎಕ್ಸಾಕ್ಟ್ಲಿ 2 ಡಿಫೆಕ್ಟಿವ್ ಇದಾವೆ, ಅಟ್ಲೀಸ್ಟ್ 2 ಡಿಫೆಕ್ಟಿವ್ ಇದಾವೆ, ನೆಕ್ಸ್ಟ್ ನನ್ ಆಫ್ ದೆಮ್ ಆರ್ ಡಿಫೆಕ್ಟಿವ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ಫಸ್ಟು ಅವ್ರು ಹೇಳ್ತಾ ಇರೋದೇನು, 1/10 ಪ್ರೊಬಾಬಿಲಿಟಿ ಇತ್ತಪ್ಪ. ಸೊ ಪಿ ಈಸ್ ಈಕ್ವಲ್ ಟು 1/10 ಅಂತ ಅಂದ್ರೆ ಡಿಫೆಕ್ಟಿವ್ ಇರುವಂತಹ ಪ್ರೊಬಾಬಿಲಿಟಿ 1/10 ಇದೆ. 12 ಪೆನ್ಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ನೋಡಿ. ಇಫ್ 12 ಸಚ್ ಪೆನ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್, ದಟ್ ಈಸ್ ಎನ್ ವ್ಯಾಲ್ಯೂ ಎಷ್ಟಿದೆ, ನನಗೆ 12 ಇದೆ. ನೆಕ್ಸ್ಟ್ ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಅಂತ ಬಂದಾಗ ನಾವು ಈಗ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಇದ್ರ ಉಲ್ಟಾ ಕಂಡು ಹಿಡ್ಕೋಬೇಕು. ಅಂತ ಅಂದ್ರೆ ಡಿಫೆಕ್ಟಿವ್ ಇರೋದು 1/10, ಆದ್ರೆ ಡಿಫೆಕ್ಟಿವ್ ಇಲ್ದಲೇ ಇರೋದೆಷ್ಟು, ಇದ್ರ ಉಲ್ಟಾ. ಸೊ ಡಿಫೆಕ್ಟಿವ್ ಇಲ್ದಲೇ ಇರೋದೆಷ್ಟು, ಸೊ ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪಿ ಅಂತ. ಯಾಕಂತಂದ್ರೆ ನಾವು ಟೋಟಲ್ ಪ್ರೊಬಾಬಿಲಿಟಿನ 0 ಇಂದ 1 ಒಳಗಡೆ ಮಾತ್ರ ಅಳಿತೀವಿ, ಸರಿನಾ? 0 ಇಂದ 1 ಒಳಗಡೆ ಮಾತ್ರ ಇರುತ್ತೆ. ಸೊ ಮ್ಯಾಕ್ಸಿಮಮ್ 1 ಇರೋದಕ್ಕೆ ಸಾಧ್ಯ ಅಲ್ವಾ. ಆಮೇಲೆ ಎಲ್ಲಾ ಪ್ರೊಬಾಬಿಲಿಟಿನೂ ಆಡ್ ಮಾಡಿದಾಗ, ಎಲ್ಲಾ ಔಟ್ಕಮ್ ಮತ್ತೆ ಇನ್ಸ್ಟೆನ್ಸ್ ಗಳನ್ನ ಆಡ್ ಮಾಡಿದಾಗ ಅದು 1ಗೆ ಈಕ್ವಲ್ ಆಗಿರಲೇಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, 1 ಮೈನಸ್ ಪಿ ಅಂತ ಅಂದ್ರೆ ಇದ್ರ ಉಲ್ಟಾ ನನಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ 1 ಮೈನಸ್ ಪಿ ಅಂತ ಅಂದಾಗ ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ 1/10. ಸೊ 10 ಇಲ್ಲಿಗೆ ಹೋಗುತ್ತೆ, ಕಾಮನ್ ಡಿನಾಮಿನೇಟರ್ 10 ಆಗುತ್ತೆ, 10 ಮೈನಸ್ 1 ವಿಲ್ ಬಿ 9. ಸೊ ಕ್ಯೂ ವ್ಯಾಲ್ಯೂ ನನಗೆ 9/10 ಸಿಕ್ಕಿದೆ, ಪಿ ವ್ಯಾಲ್ಯೂ 1/10, ಎನ್ ವ್ಯಾಲ್ಯೂ ಇಸ್ 12. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಯೂಸಿಂಗ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಸೊ ಫಾರ್ಮುಲಾ ಯಾವ ರೀತಿ ಬರೆಯೋದು, ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು NCX ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು, NCX ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಸೊ ಎನ್ ವ್ಯಾಲ್ಯೂ ನನಗೆ ಗೊತ್ತಿದೆ, ಪಿ ವ್ಯಾಲ್ಯೂ ಗೊತ್ತಿದೆ, ಕ್ಯೂ ವ್ಯಾಲ್ಯೂ ಗೊತ್ತಿದೆ, ಎಕ್ಸ್ ವ್ಯಾಲ್ಯೂ ಒಂದು ಗೊತ್ತಿಲ್ಲ. ಸೊ ಅದನ್ನ ಬಿಟ್ಟು ಇನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ವ್ಯಾಲ್ಯೂ ಎಷ್ಟಿರೋದು ನನಗೆ 12. ಸೊ 12CX ಇಂಟು ಪಿ ವ್ಯಾಲ್ಯೂ ಎಷ್ಟಿದೆಯಪ್ಪ ನನಗೆ, ಪಿ ವ್ಯಾಲ್ಯೂ 1/10 ಇದೆ. ಫ್ರಾಕ್ಷನ್ಸ್ ಅಲ್ಲಿ ಇಟ್ಕೊಳ್ಳಿ, ಈಸಿ ಆಗ್ತಾ ಹೋಗುತ್ತೆ. 1/10 ಪವರ್ ಎಕ್ಸ್ ಇಂಟು ಕ್ಯೂ ವ್ಯಾಲ್ಯೂ ಏನಿದೆಯಪ್ಪ ನನಗೆ, ಕ್ಯೂ ವ್ಯಾಲ್ಯೂ ಇಸ್ 9/10. ಸೊ 9/10 ಪವರ್ ಎನ್ ವ್ಯಾಲ್ಯೂ ಇಸ್ 12 ಮೈನಸ್ ಎಕ್ಸ್. ಸೊ ಇದನ್ನ ನಾವು ಇವಾಗ ಯೂಸ್ ಮಾಡಿಕೊಂಡು ಈ 3 ಡಿಫ್ರೆಂಟ್ ಕಂಡೀಷನ್ಸ್ಗೆ ವ್ಯಾಲ್ಯೂನ ಕಂಡುಹಿಡಿತೀನಿ. ಮೊದಲನೇದು ಏನು ಹೇಳ್ತಾ ಇದ್ದಾರೆ, ಎಕ್ಸಾಕ್ಟ್ ಆಗಿ 2 ಡಿಫೆಕ್ಟಿವ್ ಇರಬೇಕು, ಎಕ್ಸಾಕ್ಟ್ಲಿ 2 ಡಿಫೆಕ್ಟಿವ್. ಸೊ ಪಿ ಆಫ್ 2 ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ, ಸಿಂಪಲ್. ಎಲ್ಲೆಲ್ಲಿ ಎಕ್ಸ್ ಇದೆ ಆ ಎಲ್ಲಾ ಜಾಗಕ್ಕೂ ಕೂಡ 2 ಅನ್ನ ರಿಪ್ಲೇಸ್ ಮಾಡಿ. 12CX ಅಂತ ಇತ್ತು, ಎಕ್ಸ್ ಜಾಗಕ್ಕೆ 2 ಅನ್ನ ಹಾಕ್ಬೇಕು, ಇಂಟು 1/10 ಪವರ್ ಎಕ್ಸ್ ಜಾಗಕ್ಕೆ 2 ಹಾಕ್ತಾ ಇದೀವಿ, ಇಂಟು 9/10 ಪವರ್ 12 ಮೈನಸ್ 2. ಸೊ ವ್ಯಾಲ್ಯೂ ಏನತ್ತೆ, ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಳ್ಳಿ. 12C2 ಯಾವ ರೀತಿ ಕಂಡುಹಿಡಿಯೋದು, ಫಸ್ಟ್ 12 ಅಂತ ಹೊಡಿಬೇಕು, ಆಮೇಲೆ NCR ಬಟನ್, ಆಮೇಲೆ 2 ಅನ್ನು ಹೊಡೆದು ಈಸ್ ಈಕ್ವಲ್ ಟು ನ ಹೊಡೆದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ಯಾವ ರೀತಿ, 12 ಫಸ್ಟ್ ಪ್ರೆಸ್ ಮಾಡಿ, ಆಮೇಲೆ NCR ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ 2 ಅನ್ನ ಪ್ರೆಸ್ ಮಾಡಾದ್ಮೇಲೆ ಈಸ್ ಈಕ್ವಲ್ ಟು ನ ಹೊಡೆದ್ರೆ ನಮಗೆ NCR ವ್ಯಾಲ್ಯೂ ಬರುತ್ತೆ, ಅಂದ್ರೆ 12CR ವ್ಯಾಲ್ಯೂ ಬರುತ್ತೆ. ಎಷ್ಟು ಬಂದಿದೆ, 12CR ವ್ಯಾಲ್ಯೂ ನನಗೆ 66 ಬಂದಿದೆ, ಇಂಟು 1/10 ಪವರ್ ಸ್ಕ್ವೇರ್ 1/10 ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ 1 ಸ್ಕ್ವೇರ್ ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ, ಡಿವೈಡೆಡ್ ಬೈ 10 ಸ್ಕ್ವೇರ್ ಅಂತ ಅಂದ್ರೆ ಎಷ್ಟಾಯ್ತು, 100 ಆಯ್ತು. 10 10s 100 ಆ ತರ, ಇಂಟು ನೋಡಿ 9/10 ಹೋಲ್ ಪವರ್ 12 ಮೈನಸ್ 2. 12 ಮೈನಸ್ 2 ಅಂತ ಅಂದ್ರೆ ಎಷ್ಟಾಗುತ್ತೆ, 10 ಆಗುತ್ತೆ. ಸೊ ಏನಾಯ್ತು, 9/10 ಹೋಲ್ ಪವರ್ 10 ಆದಂಗಾಯ್ತು. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 66 ಹೋಲ್ ಡಿವೈಡೆಡ್ ಬೈ 100 ಇಂಟು 9 ಪವರ್ 10 ಡಿವೈಡೆಡ್ ಬೈ 10 ಪವರ್ 10. ಸರಿನಾ? ಅಷ್ಟು ವ್ಯಾಲ್ಯೂನ ಹಾಕಿ. ಏನು, 9 ಪವರ್ 10 ಹೋಲ್ ಡಿವೈಡೆಡ್ ಬೈ 10 ಪವರ್ 10 ವ್ಯಾಲ್ಯೂ ಎಷ್ಟಾಗುತ್ತೆ, 0.34867844. ಸೊ ಇದನ್ನ ಬರೆಯೋದಿದ್ರೆ ಬರೀರಿ, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 66 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗುತ್ತೆ, 0.66 ಆಗುತ್ತೆ. ಸೊ ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿ, ಇಂಟು 0.66 ವ್ಯಾಲ್ಯೂ ಎಷ್ಟು ಬಂತು ನನಗೆ, 0.2301. ಸೊ ಇಷ್ಟನ್ನ ಬರೆದ್ರೆ ಸಾಕು. ಡೆಸಿಮಲ್ ಆದ್ಮೇಲೆ ಒಂದು 3 ರಿಂದ 4 ಪಾಯಿಂಟ್ ಅನ್ನ ಬರೀರಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ, ಎರಡನೇ ಕ್ವಶನ್.
ಕ್ವಶನ್ ಏನು, ಅಟ್ಲೀಸ್ಟ್ 2 ಡೆಫೆಕ್ಟಿವ್. ಅಟ್ಲೀಸ್ಟ್ 2 ಅಂತ ಅಂದ್ರೆ 2 ಡಿಫೆಕ್ಟಿವ್ ಇರ್ಬೋದು, 3 ಇರ್ಬೋದು, 4, 5, 6, 7, 8, 9, 10, 11, 12. ಸರಿನಾ? ಅಟ್ಲೀಸ್ಟ್ 2 ಅಂತಂದ್ರೆ 2 ಇರಬೇಕು. 2ಕ್ಕಿಂತ ಜಾಸ್ತಿ ಇರ್ಬೋದು, ಬೇಕಿದ್ರೆ 3 ಇರ್ಬೋದು, 4 ಇರಲಿ, 12 ಇರಲಿ, ನನಗೆ ಓಕೆ. ಆದರೆ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಪಿ ಆಫ್ 0 ತೋರಿಸ್ತೀನಿ ನೋಡಿ, ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಈ ಥರ ಹೋಗ್ತಾ ಹೋಗ್ತಾ ನಾವು ಪ್ರೊಬ್ಯಾಬಿಲಿಟಿ ಆಫ್ 12 ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಹೇಳಿದ್ದೀನಿ ಸಮೇಷನ್ ಆಫ್ ಆಲ್ ಪ್ರೊಬ್ಯಾಬಿಲಿಟಿ ವಿಲ್ ಬಿ ಈಕ್ವಲ್ ಟು 1 ಅಂತ. ಅವ್ರೇನು ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ 2 ಅಂತ ಅಂದ್ರೆ 2 ಇಂದ ಉಳಿದಿರೋದು ಅಷ್ಟನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೊಬ್ಯಾಬಿಲಿಟಿ ಆಫ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ಪ್ಲಸ್ 7 ಪ್ಲಸ್ 8 ಎಲ್ಲಿವರೆಗೂ 12 ತುಂಬಾ ಕಷ್ಟ ಆಗಲ್ವಾ? ನೋಡಿ, ಇಲ್ಲಿ ಎಲ್ಲಾ ಜಾಗಕ್ಕೂ ಕೂಡ ಎಕ್ಸ್ ಜಾಗಕ್ಕೆ ಒಂದ್ಸಲಿ 2 ಹಾಕ್ಬೇಕು, 3 ಹಾಕ್ಬೇಕು, 4 ಹಾಕ್ಬೇಕು, 5 ಹಾಕ್ಬೇಕು, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಇದು ಅಷ್ಟನ್ನು ಕೂಡ ಹಂಗೆ ಉಳಿಸ್ಕೊಂತೀನಿ. ಸರಿನಾ? ಪ್ರೊಬ್ಯಾಬಿಲಿಟಿ ಆಫ್ 2 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ 3 ಪ್ಲಸ್ ಅಪ್ ಟು ಎಲ್ಲಿವರೆಗೂ ಪ್ರೊಬ್ಯಾಬಿಲಿಟಿ ಆಫ್ 12 ಇಲ್ಲಿ 1 ಹಂಗೆ ಇರಲಿ. ಇನ್ನು ನೀವು 2 ಇದಾವಲ್ಲ ಅವನ್ನ ಆ ಕಡೆ ಕಳಿಸ್ತೀನಿ ಅಷ್ಟೇ. ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 0 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 1. ನೋಡಿ, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಸೊ ಇದು ಅಷ್ಟ್ರದ್ದು ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 0 ಪ್ರೊಬ್ಯಾಬಿಲಿಟಿ ಆಫ್ 1. ಸೊ ಅವೆರಡನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಗೊತ್ತಾಯ್ತಾ? ಏನ್ ಮಾಡಬೇಕು, ತುಂಬಾ ಜಾಸ್ತಿ ವ್ಯಾಲ್ಯೂಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಅದ್ರ ಉಲ್ಟಾ ಹೋಗ್ರಿ. ಅಂತ ಅಂದ್ರೆ ಅದನ್ನ ಬಿಟ್ಟು ಇನ್ನು ಉಳಿದಿರೋದನ್ನೆಲ್ಲ ಆ ಕಡೆ ಕಳಿಸ್ರಿ. ಅಟ್ಲೀಸ್ಟ್ 2 ಅಂತ ಹೇಳಿದ್ರಿಂದ 2 ಇಂದ ಮೇಲೆ ಉಳಿದಿರೋದೆಲ್ಲ ಉಳಿಸ್ಕೋಬೇಕು. 0 ಮತ್ತೆ 1 ಅನ್ನ ಆ ಕಡೆ ಕಳಿಸ್ರಿ ಅಷ್ಟೇ. ಪ್ರೊಬಬಿಲಿಟಿ ಆಫ್ 0 ನ ಕಂಡುಹಿಡ್ಕೊಳ್ಳೋಣ, ಪ್ರೊಬಬಿಲಿಟಿ ಆಫ್ 1 ಅನ್ನ ಕಂಡುಹಿಡ್ಕೊಳ್ಳೋಣ, ಅದನ್ನ 1 ಇಂದ ಮೈನಸ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಸಿಗುತ್ತೆ. ಸರಿನಾ? ಎಸ್. ಸೊ ಇದನ್ನ ಅಳಿಸ್ತೀನಿ ಇವಾಗ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಅಟ್ಲೀಸ್ಟ್ 2. ಸೊ ಅಟ್ಲೀಸ್ಟ್ 2 ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದೆನ್ 2 ಅನ್ನ ತಗೊಂತೀನಿ. ಸರಿನಾ? ಪ್ರೊಬ್ಯಾಬಿಲಿಟಿ ಆಫ್ ಲೆಸ್ ದೆನ್ 2 ಅಂತಂದ್ರೆ 0 ಮತ್ತೆ 1. ಸೊ ಏನಾಗುತ್ತೆ, 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 0 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 1. ಸೊ ಇದನ್ನ ಈ ತರನಾದ್ರೂ ಬರಿಬಹುದು, ಇಲ್ಲ ಅಂತಂದ್ರೆ ಈ ತರ ಬ್ರಾಕೆಟ್ ಹಾಕ್ಬಿಟ್ರೆ ಇಲ್ಲಿ ಮಧ್ಯ ಪ್ಲಸ್ ಅನ್ನ ಬರೀರಿ ಅಷ್ಟೇ. ಗೊತ್ತಾಯ್ತಾ? ಇಲ್ಲಿ ಮೈನಸ್ ಪಿ ಆಫ್ 0 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿ ಮೈನಸ್ ಪಿ ಆಫ್ 1 ಆಗುತ್ತೆ. ಸರಿನಾ? ಫಸ್ಟ್ ಇವರಿಬ್ರನ್ನು ಆ್ಯಡ್ ಮಾಡ್ಕೊಳ್ಳೋಣ, ಆಮೇಲೆ 1 ಇಂದ ಸಬ್ಸ್ಟ್ರಾಕ್ಟ್ ಮಾಡ್ಬಿಡೋಣ. ಈಗ 1 ಹಂಗೆ ಇರಲಿ, ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 0 ಯಾವ ರೀತಿಯಪ್ಪ ಕ್ಯಾಲ್ಕುಲೇಟ್ ಮಾಡೋದು, ಎಕ್ಸ್ ಜಾಗಕ್ಕೆ 0 ನ ರೀಪ್ಲೇಸ್ ಮಾಡಬೇಕು. ಸೊ 12c0 ಇಂಟು 1/10 ಪವರ್ 0 ಇಂಟು 9/10 ಪವರ್ 12 ಮೈನಸ್ 0 ಪ್ಲಸ್ ಇವಾಗ 1 ಅನ್ನ ರೀಪ್ಲೇಸ್ ಮಾಡಿ ಎಕ್ಸ್ ಜಾಗಕ್ಕೆ. 12c1 ಇಂಟು 1/10 ಹೋಲ್ ಪವರ್ 1 ಇಂಟು 9/10 ಪವರ್ 12 ಮೈನಸ್ 1. ಸೊ ಇದ್ರಷ್ಟುದು ವ್ಯಾಲ್ಯೂ ಏನಾಗುತ್ತೆ ನೋಡೋಣ. 1 ಹಂಗೆ ಉಳ್ಕೊಳ್ಳಿ, ಮೈನಸ್ 12c0. ಸೊ 12 NCR ಬಟನ್ ಮತ್ತೆ 0 ನ ಒತ್ರಿ, ವ್ಯಾಲ್ಯೂ ಎಷ್ಟು ಬಂತು, 1 ಅಂತ ಬಂತು. ಸರಿನಾ? 12c0 ಈಸ್ 1 ಇಂಟು 1/10 ಪವರ್ 0. ಎನಿ ವ್ಯಾಲ್ಯೂ ಹ್ಯಾವಿಂಗ್ 0 ಆಸ್ ಇಟ್ಸ್ ಪವರ್, ಇಟ್ಸ್ ವ್ಯಾಲ್ಯೂ ಏನಾಗಿರುತ್ತೆ, 1 ಗೆ ಈಕ್ವಲ್ ಆಗಿರುತ್ತೆ. 1000 ಪವರ್ 0 1, 2000 ಪವರ್ 0 1, 1/10 ಪವರ್ 0 ಕೂಡ 1 ಗೆ ಈಕ್ವಲ್ ಆಗಿರುತ್ತೆ. ಸೊ 1 ಇಂಟು 1 ಇಂಟು ನೆಕ್ಸ್ಟ್ 9/10 ಪವರ್ 12. ಯಾಕೆ 12 ಮೈನಸ್ 0 ಏನಾಗಿರುತ್ತೆ, 12 ಆಗಿರುತ್ತೆ. ಸೊ 9 ಪವರ್ 12 ಡಿವೈಡೆಡ್ ಬೈ 10 ಪವರ್ 12. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ, 0.284. ಸೊ 0.284 ಅನ್ನ ಮಲ್ಟಿಪ್ಲೈ ಮಾಡಿ, ಡೆಸಿಮಲ್ ಆದ್ಮೇಲೆ 3 ಪಾಯಿಂಟ್ ಸಾಕು, 0824. ಸರಿನಾ? ಒಂದು 4 ಪಾಯಿಂಟ್ ಅನ್ನ ತೊಳಿ. ನೆಕ್ಸ್ಟ್ ಪ್ಲಸ್ ಆ್ಯಡ್ ಮಾಡ್ತಾ ಇರೋದಲ್ವಾ. ನೆಕ್ಸ್ಟ್ ಈಗ 1 ಇಂದು ಏನಾಗುತ್ತೆ, 12c1 12 NCR ಬಟನ್ 1 ಹೊಡೆದು ಕ್ಯಾಲ್ಕುಲೇಟರಲ್ಲಿ ಈಕ್ವಲ್ ಅನ್ನ ಹೊಡೆದ್ರೆ ಎಷ್ಟು ಬಂತು, 12 ಬಂತು. ಇಂಟು 1/10 ಪವರ್ 1 ಅಂತಂದ್ರೆ 1/10 ಹಂಗೆ ಉಳ್ಕೊಳುತ್ತೆ, ಇಂಟು 9 ಪವರ್ 12 ಮೈನಸ್ 1 ಅಂತ ಇರೋದು. ಸೊ 12 ಮೈನಸ್ 1 ಅಂದ್ರೆ 11. ಸೊ 9 ಪವರ್ 11 ಡಿವೈಡೆಡ್ ಬೈ 10 ಪವರ್ 11. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.3138. ಸೊ ಇದನ್ನು ಕೂಡ ಡೆಸಿಮಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. 1 ಡಿವೈಡೆಡ್ ಬೈ 10 ಅಂತಂದ್ರೆ ಎಷ್ಟಾಗುತ್ತೆ, 0.1 ಆಗುತ್ತೆ. ಸೊ 0.1 ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿ. 12 ಇಂಟು 0.1 ಇಂಟು 0.3138 ವ್ಯಾಲ್ಯೂ ಎಷ್ಟಾಗುತ್ತೆ, 0.37656 ಆಗುತ್ತೆ.
ಸೊ ಇದಷ್ಟುದು ಬದಲು ನಾವೇನಂತ ಬರಿಬೋದು 0.37656 ಅಂತ ಬರಿಬೋದು. ಇಲ್ಲಿ 1 ಇಂಟು 0.2824 ಏನಾಗುತ್ತೆ ಸೇಮ್ 0.2824 ಆಗುತ್ತೆ. ಸೊ ಡೆಸಿಮಲ್ ಆದ್ಮೇಲೆ 4 ಸಾಕು. ಸೊ ಇಲ್ಲೂ ಕೂಡ 4 ಮಾತ್ರ ತಗೊಂತ ಹೋಗೋಣ, ಏನಾಗಲ್ಲ. ಸೊ 1 ಮೈನಸ್ ಇವೆರಡನ್ನೂ ಕೂಡ ಆ್ಯಡ್ ಮಾಡಿ ಎಷ್ಟಾಗುತ್ತೆ 0.2824 ಪ್ಲಸ್ 0.3765. ಸೊ ವ್ಯಾಲ್ಯೂ ಎಷ್ಟಾಯಿತು ನನಗೆ 0.6589. ಸೊ 1 ಮೈನಸ್ 0.6589 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 1 ಮೈನಸ್ 0.6589. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0.3411. ಸರಿನಾ? ಈ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತಾ? ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನ್ ಹೇಳ್ತಿರೋದು, ನನ್ ಆಫ್ ದೆಮ್ ಆರ್ ಡಿಫೆಕ್ಟಿವ್. ನನ್ ಆಫ್ ದೆಮ್ ಅಂತ ಅಂದ್ರೆ 0 ಅಲ್ವಾ, ಯಾವುದು ಕೂಡ ನನಗೆ ಡಿಫೆಕ್ಟಿವ್ ಆಗಿ ಬಂದೇ ಇಲ್ಲ ಅಂತ. ಸೊ ಏನ್ ಮಾಡಬೇಕು, ಇಲ್ಲಿ ಎಕ್ಸ್ ಜಾಗಕ್ಕೆ 0ನ ಹಾಕ್ಬೇಕು. ಸೊ ಮೂರನೇ ಕ್ವಶನ್ ಪ್ರಕಾರ ಪಿ ಆಫ್ 0ನ ಕ್ಯಾಲ್ಕುಲೇಟ್ ಮಾಡೋಣ, ವಿಚ್ ವಿಲ್ ಬಿ ಈಕ್ವಲ್ ಟು 12C0 ಇಂಟು 1/10 ಪವರ್ 0 ಇಂಟು 9 ಡಿವೈಡೆಡ್ ಬೈ 10 ಹೋಲ್ ಪವರ್ 12 ಮೈನಸ್ 0. ಸೊ ವ್ಯಾಲ್ಯೂ ಏನಾಗುತ್ತೆ 12 NCR 0. ಸೊ ವ್ಯಾಲ್ಯೂ ಎಷ್ಟು 1 ಇಂಟು 1/10 ಪವರ್ 0. ಎನಿ ವ್ಯಾಲ್ಯೂ ಹ್ಯಾವಿಂಗ್ ಪವರ್ ಆಸ್ 0 ಅದ್ರ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. ಇಂಟು 9/10 ಹೋಲ್ ಪವರ್ 12. ನೋಡಿ 12 ಮೈನಸ್ 0 ಅಂತ ಅಂದ್ರೆ 12 ಆಗಿರುತ್ತೆ. ಸೊ 9 ಪವರ್ 12 ಡಿವೈಡೆಡ್ ಬೈ 10 ಪವರ್ 12. ಸೊ ವ್ಯಾಲ್ಯೂ ಎಷ್ಟಾಯಿತು 0.2824. 0.2824 ಇಂಟು 1 ಇಂಟು 1 ಅಂತಂದ್ರೆ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ 0.2824 ಬರುತ್ತೆ. ಸರಿನಾ? ಇಷ್ಟೇ ಆನ್ಸರ್. ಸೊ ಸ್ಕ್ರೀನ್ ಶಾಟ್ ತಕೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂತೀನಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ, ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡಿಸ್ಕ್ರಿಪ್ಷನ್ ನಿಂದ ನೋಡ್ತಾ ಹೋಗ್ಬೋದು ಪ್ಲೇ ಲಿಸ್ಟ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.